ರಾಜೀನಾಮೆ ತಂದ್ಕೊಳ್ಳಿ, ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ. ಈಗ ನಮ್ಮ ಪೂರ್ವಜರ ಊರು ಪ್ರತಾಪ್ ಸಿಂಹನವ್ರ ಊರು ದಕ್ಷಿಣ ಕನ್ನಡ, ಅವಿಭಾಜ್ಯ ದಕ್ಷಿಣ ಕನ್ನಡ. ಅಲ್ಲಿ ದ್ವೇಷ ಭಾಷಣಗಳು, ಅವ್ರ ಹೆಸರು ನಾನು ಹೇಳಕ್ಕೆ ಹೋಗಲ್ಲ, ಅವ್ರಿಗೆ ಭಾಳ ಜನ ಇಲ್ಲಿರೋರಿಗೆ ಗುರುಗಳು 13 ಕೇಸು ದ್ವೇಷ ಭಾಷಣದ ಮೇಲೆ ಆಗಿದೆ. ಅಷ್ಟಾದ್ರೂ ಮಾಡ್ತಾನೆ ಇರ್ತಾರೆ. ತ್ರಿಪಲ್ ತಲಾಖ್ ಬಂದಾಗ ಏನ್ ಭಾಷಣ ಮಾಡಿದ್ರು ಅಂತ ಹೇಳಿದ್ರೆ ಯಾರಾದ್ರು ನಾಗರಿಕ ಮನುಷ್ಯ ಆತ್ಮಹತ್ಯೆ ಮಾಡ್ಕೋಬೇಕು, ಆ ಥರ ಭಾಷೆಗಳು ಮಾತಾಡಿದ್ರು. ಇದು ದ್ವೇಷ ಭಾಷಣ ನಾವು ನಿಲ್ಲಿಸ್ತಾರೆ, ಇನ್ಯಾರು ನಿಲ್ಲಿಸಬೇಕಾಗಿದೆ? ಸಂವಿಧಾನದ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಪೂರ್ತಿ ಕೇಳಿ ನಾರಾಯಣ ಸ್ವಾಮಿ ಅವರು, ಆಮೇಲೆ ನೀವು ಹೇಳಿ. ಸಂವಿಧಾನವನ್ನು ನಾವು ತಂದಾಗ ಗೋಲ್ವರ್ಕರ್ ಅವ್ರು ಏನು ಹೇಳಿದ್ರು? ಈ ಸಂವಿಧಾನವನ್ನು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ, ಇದರಲ್ಲಿ ಪಾಶ್ಚಿಮಾತ್ಯದಿಂದ ಎಲ್ಲವೂ ತೆಗೆದುಕೊಂಡು ಬಂದು ಈ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಆದ್ರಿಂದ ಈ ಸಂವಿಧಾನವನ್ನು ನಾವು ಸುಡ್ತೀವಿ ಅಂತ ಹೇಳಿ ರಾಮಲೀಲಾ ಮೈದಾನದಲ್ಲಾಗಿ ಸಂವಿಧಾನವನ್ನು ಸುಟ್ಟರು. ಸುಳ್ಳು ಇರ್ಬೋದು, ನಾನು ಪ್ರೂವ್ ಮಾಡ್ತೀನಿ. ದಾಖಲೆ ಕೊಡಿ. ಸುಡ್ತೀವಿ ಅಂತ ಎಲ್ಲಿ ಹೇಳಿರೋದು ಪ್ರೂವ್ ಮಾಡ್ಬೇಕಲ್ಲ. ಈಗ ಮನಸ್ಸಿಗೆ ಬಂದಂಗೆ ಕೊಡಮ್ಮ ಯಾಕೆ ನೋಡಿ, ನಾನು ನಿಮ್ಗೆ ಹೇಳೀನಿ, ಕಡತ ಅವೇನಾದರೂ ಸಂವಿಧಾನಕ್ಕೆ ಶಬ್ದ ಇದ್ರೆ ನೀವು ಬರೆದು ಕೊಡಿ, ಕಡತನ ತೆಗೆಸಾಕಿ. ನೀವು ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ, ನೋಡ್ತೀನಿ. ಯಾವ್ದು ಒಂದು ನಿಮಿಷ ಯಾವುದು ಸಂವಿಧಾನ ಪ್ರಕಾರ ಇರ್ತೈತಿ ಅದನ್ನ ಹೇಳ್ತೀನಿ. ಇಲ್ಲಿಲ್ಲ ಅಂದ್ರೆ ನೀವು ಬರೆದು ಕೊಟ್ಟು ಇಮಿಡಿಯೇಟ್ ತೆಗಿತೀನಿ. ಹೇಳ್ಬೇಡಿ ನೀವು ನೋಡಿ. ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅನುಕೂಲಕ್ಕೆ ಈಗ ಅವರು ಮಾತಾಡ್ತಾ ಇದ್ದಾರೆ. ಒಂದು ಸಂಸ್ಥೆ ಧರ್ಮದ ಬಗ್ಗೆ ರಾಜೀನಾಮೆ ತಂದ್ಕೊಳ್ಳಿ. ಅಕಸ್ಮಾತ್ ಸುಟ್ಟಿದ್ದಾರೆ ಅಂದ್ರೆ ಅವ್ರು ರಾಜೀನಾಮೆ ತಂದ್ಕೊಳ್ಳಿ, ನಾನು ರಾಜೀನಾಮೆ ಪತ್ರ ಈಗಲೇ ಕೊಟ್ಟು ಹೋಗ್ತೀನಿ. ಅದಕ್ಕೆ ಒಪ್ಕೊಳ್ತಾರ ಕೇಳಿ ನೋಡಿ. ಕೊಡ್ತೀನಿ.